ಇವತ್ತು ಒಂದು ಒಳ್ಳೆ ರೆಸಿಪಿ ಮಾಡಿದ್ದೀನಿ. ಏನಂದರೆ ಇದು ಬೆಟ್ಟದ ನೆಲ್ಲಿಕಾಯಿ. ಇವಾಗ ನೆಲ್ಲಿಕಾಯಿ ತುಂಬ ಸೀಸನ್ ಇದೆ, ಹಾಗಾಗಿ ನಾನು ತಂದು ನೆಲ್ಲಿಕಾಯಿದು ಉಪ್ಪಿನಕಾಯಿ ಮಾಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಟೇಸ್ಟಿನಾಗಿರುತ್ತೆ. ಆಮೇಲೆ ನೆಲ್ಲಿಕಾಯಿದು ಜ್ಯೂಸ್ ಮಾಡಿ ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಕೂದಲಿಗೂ ಒಳ್ಳೆಯದು, ಕಣ್ಣಿಗೂ ಒಳ್ಳೆಯದು. ಆಮೇಲೆ ಅದರಲ್ಲಿ ವಿಟಮಿನ್ ಸಿ ಇರುತ್ತೆ ನೆಲ್ಲಿಕಾಯಲ್ಲಿ. ಇವಾಗ ಉಪ್ಪಿನಕಾಯಿ ಮಾಡಿದ್ದೀನಿ. ಇದು ಉಪ್ಪಿನಕಾಯಿ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಹಾಯ್ ಫ್ರೆಂಡ್ಸ್, ನಾನಿವತ್ತೊಂದು ಒಳ್ಳೆ ರೆಸಿಪಿ ಮಾಡ್ತಾಯಿದ್ದೀನಿ. ಏನು ರೆಸಿಪಿ ಅಂದರೆ ನೆಲ್ಲಿಕಾಯಿದು ಉಪ್ಪಿನಕಾಯಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೆಲ್ಲಿಕಾಯಿ ಜ್ಯೂಸನ್ನು ಮಾಡ್ತಾರೆ, ಅದರಲ್ಲಿ ವಿಟಮಿನ್ ಸಿ ಇದೆ, ಹೇರಿಗೆ ಒಳ್ಳೆಯದು, ಆಮೇಲೆ ಕಣ್ಣಿಗೆ ಒಳ್ಳೆಯದು ತುಂಬ. ನೋಡಿ, ಇದರಲ್ಲಿ 1 kg ನೆಲ್ಲಿಕಾಯಿ ಇದೆ. 1 kgಯಲ್ಲಿ ನಾನು ಇಷ್ಟು ಮಾಡಲ್ಲ, ಸ್ವಲ್ಪ ಮಾಡ್ತೀನಿ, ಸ್ವಲ್ಪ ಇಟ್ಟಿರ್ತೀನಿ. ಜ್ಯೂಸನ್ನು ಮಾಡಬೇಕು. ಜ್ಯೂಸ್ ಮಾಡಿದ್ರೆ ತುಂಬ ಹೆಲ್ದಿ ಜ್ಯೂಸ್ ಇದು. ನಾನು ಯಾವಾಗಲೂ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಸ್ವಲ್ಪ ಕಹಿ ಬರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆಮೇಲೆ ಇದರದ್ದು ಇವಾಗ ಉಪ್ಪಿನಕಾಯಿ ಮಾಡ್ತೀನಿ. ಹೇಗೆ ಉಪ್ಪಿನಕಾಯಿ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ನೀವು ಕೊನೆ ತನಕ ನೋಡಬೇಕು, ಸ್ಕಿಪ್ ಮಾಡಿದೆ ನೋಡಿ. ಬನ್ನಿ. ಒಂದು ಬೌಲಿಗೆ ನೆಲ್ಲಿಕಾಯಿ ಹಾಕ್ಕೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಫಸ್ಟಿಗೆ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಈ ಬೌಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಬೇಯಕ್ಕಿಡ್ತೀನಿ. ಇವಾಗ ಬೇಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕೋತೀನಿ. ಕೆಲವ್ರು ಕಲ್ಲುಪ್ಪು ಹಾಕ್ತಾರೆ, ನಾನು ಕಲ್ಲುಪ್ಪು ಯೂಸ್ ಮಾಡಿ ನನಗೆ ಗೊತ್ತಿಲ್ಲ. ಅದು ಎಷ್ಟು ಅಳತೆ ಹಾಕಬೇಕು ಅಂತ ನನಗೆ ಗೊತ್ತಿಲ್ಲ. ನಾನು ಪುಡಿ ಉಪ್ಪು ಹಾಕಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ಬೇಯಬೇಕು. ಬೆಂದಿದೆ, ಗ್ಯಾಸ್ ಆಫ್ ಮಾಡಿದ್ದೀನಿ. ಇವಾಗ ಇದು ಸ್ವಲ್ಪ ಹೊತ್ತು ತಣ್ಣಗಾಗಬೇಕು, ಬಿಸಿ ಆರಬೇಕು. ಅಷ್ಟು ತನಕ ಮಸಾಲ ರೆಡಿ ಮಾಡ್ತೀನಿ ನಾನು. ಈ ಕಡೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಂತ್ಯಕಾಳು, ಸ್ವಲ್ಪ ಸಾಸಿವೆ, ಇಷ್ಟನ್ನು ಹುರ್ಕೋಬೇಕು. ಇವಾಗ ಗ್ಯಾಸ್ ಸಣ್ಣ ಉರಿಲಿ ಇಟ್ಕೊಂಡಿದ್ದೀನಿ. ಇವಾಗ ಕೈ ಆಡಿಸ್ತಾ ಇರಬೇಕು. ಇದು ಮೆಂತ್ಯ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ಸಣ್ಣ ಉರಿ ಇಟ್ಕೊಂಡಿದ್ದೀನಲ್ಲ, ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಒಂದು 2 ಮಿನಿಟ್ ಬೇಕಿದು. ಮೆಂತ್ಯಕಾಳು ಸ್ವಲ್ಪ ಕೆಂಪು ಕಲರ್ ಬರಬೇಕು. ಇವಾಗ ಮೆಂತ್ಯಕಾಳು ನೋಡಿ ಸ್ವಲ್ಪ ರೆಡ್ ಕಲರ್ ಬಂದಿದೆ. ಇವಾಗ ತೆಗಿತೀನಿ ಇದನ್ನು. ಇದು ಮಿಕ್ಸಿ ಜಾರಿಗೆ ಹಾಕೋತೀನಿ. ಇವಾಗ ಮೆಣಸು ಹುರಿತಾ ಇದ್ದೀನಿ. ಗ್ಯಾಸ್ ಸಣ್ಣ ಉರಿ ಇಟ್ಕೊಂಡಿದ್ದೀನಿ. ಒಂದು 2-3 ಮಿನಿಟ್ಸ್ ಬೇಕು. ಸಣ್ಣ ಉರಿಯಲ್ಲಿ ಹುರಿಬೇಕಿದು. ಇದಕ್ಕೆ ಆಯಿಲ್ ಏನು ಹಾಕಬಾರ್ದು. ತುಂಬ ದಿವಸ ಆಯಿಲ್ ಹಾಕಿದರೆ ಉಳಿಯಲ್ಲ ಅದು. ನಂದೇನು ತುಂಬ ಟೈಮ್ ಬರಲ್ಲ. ಉಪ್ಪಿನಕಾಯಿ ಹಾಕಿದರೆ 1 ವೀಕಲ್ಲೇ ಖಾಲಿ ಆಗುತ್ತೆ. ನಾನು ಸ್ವಲ್ಪ ಉಪ್ಪಿನಕಾಯಿ ಜಾಸ್ತಿ ತಿಂತೀನಿ. ಆಮೇಲೆ ರಸಮ್ ದಾಲ್ ಸಾರು ಇದ್ದರೆ ಅದ್ರ ಜೊತೆ ಉಪ್ಪಿನಕಾಯಿ ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ. ಇವಾಗ ನೋಡಬೇಕು. ನೋಡಿ, ಹೀಗೆ ಮುಟ್ಟುವಾಗ ಕಟ್ಟಾಗಬೇಕು. ಇನ್ನೂ ಇದು ಹುರಿದಿಲ್ಲ, ಇನ್ನೂ ಸ್ವಲ್ಪ ಹೊತ್ತು ಬೇಕು. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ಪೌಡ್ರ್ ಮಾಡ್ಕೊತೀನಿ. ಇದನ್ನು ನೀರೇನು ಹಾಕಲ್ಲ, ಡ್ರೈ ಪುಡಿ ಮಾಡ್ತೀನಿ. ನೋಡಿ, ಇದು ಪೌಡ್ರ್ ಆಗಿದೆ. ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಒಳ್ಳೆ ಮಸಾಲ ಸ್ಮೆಲ್ ಬರ್ತಾ ಇದೆ. ಜೀರಿಗೆ ಹಾಕಿದ್ದು, ಮೆಂತ್ಯಕಾಳು ಹಾಕಿದ್ವಲ್ಲ, ತುಂಬ ಸ್ಮೆಲ್ ಬರ್ತಾ ಇದೆ, ಪರಿಮಳ ಬರ್ತಾ ಇದೆ. ಇವಾಗ ಇದನ್ನು ಪೌಡ್ರನ್ನ ಒಂದು ಡಬ್ಬಕ್ಕೆ ಹಾಕೋತೀನಿ. ಇವಾಗ ನೆಲ್ಲಿಕಾಯಿನ ನಾನು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಎಲ್ಲ ಫುಲ್ಲು ತಣ್ಣಗಾಗಿದೆ ನೋಡಿ.
ಬಿಸಿ ಇತ್ತು, ಆರಕ್ಕಂತ ಒಂದು ಪ್ಲೇಟಿಗೆ ಹಾಕಿಟ್ಕೊಂಡಿದ್ದೀನಿ. ಆಮೇಲೆ ಬೇಯಿಸಿದ ನೀರು ತೆಗೆದಿಟ್ಕೊಂಡಿದ್ದೀನಿ. ಇದರಲ್ಲಿ ಉಪ್ಪು ಇದೆ, ಹುಳಿ ನೀರುತ್ತಲ್ವ, ಈ ನೀರು ನಾವು ಚೆಲ್ಲಬಾರ್ದು. ಈ ನೀರನ್ನೇ ಯೂಸ್ ಮಾಡ್ಕೋಬೇಕು ನಾವು. ಇದು ಫುಲ್ಲು ಬಿಸಿದಿದ್ದು ಆರೋಗಿದೆ. ಇವಾಗ ಇದನ್ನು ಚಾಕಲ್ಲಿ ಕಚ್ಚಾಕಬೇಕು ಅಂತಿಲ್ಲ, ಕೈಯಲ್ಲೇ ಕಟ್ ಮಾಡ್ಕೋಬೋದು. ನೋಡಿ ಈ ಥರ ಸ್ಲೈಸ್ ಥರ ಆಗಿದೆ ನೋಡಿ. ನೋಡಿ ಆರಾಮಾಗಿ ಬರುತ್ತೆ ನೋಡಿ. ಇದು ಬೀಜ ತೆಗೆದೇಸಿಬೇಕು ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಬಿಸಿ ಆರಿದ ಮೇಲೆ ತೆಗಿಬೇಕು, ಸ್ವಲ್ಪ ತಣ್ಣಗಾದ್ಮೇಲೆ. ಬಿಸಿ ಬಿಸಿ ಇರುವಾಗ ತೆಗಿಬಾರ್ದು. ಅದೇ ಆರಾಮಲ್ಲಿ ಪೀಸ್ ಆಗುತ್ತೆ ನೋಡಿ, ಸ್ಲೈಸ್ ಥರ ಅದೇ ಬರುತ್ತೆ ನೋಡಿ. ಇದು ಬೀಜ ತೆಗೆದ್ರೆ ಆಯ್ತು ಅಷ್ಟೇ. ನೋಡಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಸ್ಲೈಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಫುಲ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ ಹಾಕೋತೀನಿ. ಇದನ್ನು ಒಂದು ಬೌಲಿಗೆ ಬೇಯಿಸಿದ್ದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬೇಯಿಸಿದ್ದು ನೀರಿದೆಯಲ್ಲ, ನೆಲ್ಲಿಕಾಯಿ ಬೇಯಿಸಿದ್ದು, ಇದಕ್ಕೆ ಉಪ್ಪು ಹಾಕಿದ್ದೀನಿ ಆಲ್ರೆಡಿ. ಇದನ್ನು ಸ್ವಲ್ಪ ಸೇರಿಸ್ಕೊತೀನಿ. ಇದಕ್ಕೆ ಎಷ್ಟು ಬೇಕು ಅಂತ ನಿಮಗೆ ಸ್ವಲ್ಪ ಸಾರು ಥರ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇಲ್ಲಿ ಇವಾಗ ಮಸಾಲ ಪುಡಿ ಮಾಡಿದ್ದೀನಲ್ಲ, ಅದನ್ನು ಸೇರಿಸ್ಕೊತೀನಿ. ನಮಗೆ ಸ್ವಲ್ಪ ಮಸಾಲ ಇರಬೇಕು. ಡ್ರೈ ಆದರೆ ತಿನ್ನೋಕ್ಕೆ ಚೆನ್ನಾಗಾಗಲ್ಲ. ಸ್ವಲ್ಪ ಮಸಾಲ ಇದ್ರೇ ಚೆನ್ನಾಗಾಗುತ್ತೆ. ಇನ್ನು ಸ್ವಲ್ಪ ರಸದ ಟೈಪ್ ಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ. ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ. ನೀವು ನನ್ನ ಚಾನಲ್ ಫಸ್ಟ್ ನೋಡಿದಾದರೆ ಒಂದು ವಿಡಿಯೋ ನೋಡಿ ಕಮೆಂಟ್ ಹಾಕಿ, ಸಬ್ ಮಾಡಿಲ್ಲ ಸಬ್ ಮಾಡಿ. ಸ್ವಲ್ಪ ಮಸಾಲ ಆಗಿದೆ ನೋಡಿ, ಗ್ರೇವಿ ಥರ ಆಗಿದೆ. ಸ್ವಲ್ಪ ಗ್ರೇವಿ ಥರ ಆದರೆ ಊಟ ಮಾಡೋಕ್ಕೆ ಚೆನ್ನಾಗಾಗುತ್ತೆ. ನನಗೆ ಸ್ವಲ್ಪ ಡ್ರೈ ಇಷ್ಟ ಆಗಲ್ಲ, ನನಗೆ ಸ್ವಲ್ಪ ಗ್ರೇವಿನೇ ಇಷ್ಟ ಆಗೋದು. ನಿಮಗೆ ಯಾವ ಥರ ಬೇಕು ಅಂತ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ಟೇಸ್ಟು ಅಷ್ಟೇ ಇರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ. ಉಪ್ಪಿನಕಾಯಿ ರೆಡಿ ಆಗ್ತಾ ಇದೆ ನೋಡಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ತುಂಬ ಖಾರ ಬರಲ್ಲ, ಯಾಕಂದರೆ ಇದು ಬ್ಯಾಡಗಿ ಮೆಣಸು ಹಾಕಿದ್ದೀನಲ್ಲ, ತುಂಬ ಖಾರ ಬರಲ್ಲ ಇದು. ಈ ಕಡೆ ಒಂದು ಚಿಕ್ಕದು ಕಡಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೋತೀನಿ. ಇವಾಗ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು. ಗ್ಯಾಸ್ ಸಣ್ಣ ಉರಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಸಾಸಿವೆ ಹಾಕಿ ಸುಟ್ಟು ಹೋಗ್ಬಾರ್ದು. ಸಾಸಿವೆ ಹಾಕ್ಕೊತಿದ್ದೀನಿ, ಸಣ್ಣ ಉರಿ ಇಟ್ಕೊಂಡಿದ್ದೀನಿ. ಇವಾಗ ಪಟ್ಪಟ ಅಂತಿದೆ. ಸ್ವಲ್ಪ ಹಿಂಗೆ ಹಾಕ್ಕೋತೀನಿ. ಇವಾಗ ಹಿಂಗೆ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಗ್ಯಾಸ್ ಆಫ್ ಮಾಡಿದ್ದೀನಿ. ಆಯಿಲಲ್ಲಿ ಬಿಸಿಯಾಗಿರುತ್ತಲ್ವ, ಅಷ್ಟೇ ಸಾಕು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಇದು ಆಯಿಲು ಸ್ವಲ್ಪ ಬಿಸಿ ಆರಬೇಕು, ತಣ್ಣಗಾಗಬೇಕು. ತಣ್ಣಗಾದ ಮೇಲೆ ಉಪ್ಪಿನಕಾಯಿಗೆ ಹಾಕಬೇಕು ಇದು ಆಯಿಲು. ಇವಾಗ ಆಯಿಲ್ ಫುಲ್ ತಣ್ಣಗಾಗಿದೆ, ಆರಿದೆ. ಇವಾಗ ಇದನ್ನು ಹಾಕ್ತೀನಿ ಇದಕ್ಕೆ, ಉಪ್ಪಿನಕಾಯಿಗೆ. ಫಸ್ಟ್ ಬಿಸಿ ಇದ್ದಾಗೆ ಹಾಕ್ಕೊಂಡ್ರೆ ಉಪ್ಪಿನಕಾಯಿ ಹಾಳಾಗುತ್ತೆ. ಇವಾಗ ಹಾಕ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಟೇಸ್ಟು ಅಷ್ಟೇ ಇರುತ್ತೆ. ಇವಾಗ
ಮಿಕ್ಸ್ ಮಾಡ್ಕೊತೀನಿ. ನಾನು ಉಪ್ಪಿನಕಾಯಿ ಮಾಡುವಾಗಲೇ ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ. ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನೀವು. ರಸಮ್ ಮತ್ತು ಬೇಳೆ ಸಾರಿದ್ರೆ ಸಾಕು. ಇದು ಉಪ್ಪಿನಕಾಯಿ ಒಂದೊಂದು ಸ್ಪೂನ್ ಹಾಕ್ಕೊಂಡ್ರೆ ಆರಾಮಲ್ಲಿ ಊಟಕ್ಕೆ ಸೇರುತ್ತೆ. ನನಗಂತೂ ತುಂಬ ಇಷ್ಟ. ನೋಡಿದ್ರಲ್ಲ ಫ್ರೆಂಡ್ಸ್, ನೆಲ್ಲಿಕಾಯಿದು ಉಪ್ಪಿನಕಾಯಿ ರೆಡಿಯಾಗಿದೆ. ತುಂಬ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.